ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಎಷ್ಟು ಗಂಟೆ? 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಚಿಂತಾಮಣಿ ಹತ್ರ ಮುರುಗಮಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ಇವರು ನನ್ನ ತಮ್ಮ, ಸ್ವಲ್ಪ ಚೆನ್ನಾಗಿಲ್ಲ, ಇವ್ರಿಗೆ ನೋಡ್ಬೇಡಿ. ಇಗ್ನೋರ್. ಜೋಡಿಸ್ಕೊಂಡಿದ್ದೀವಿ, ಹೊರಡಕ್ಕೆ ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ. ಮಕ್ಕಳೆಲ್ಲ ರೆಡಿ ಆಗಿದ್ದಾರೆ, ನಾವು ರೆಡಿ ಆಗಿದ್ವಿ, ಹೊರಡ್ತಾ ಇದೀವಿ. ಮುರುಗಮಲ್ಲ ಹೊರಡ್ತಾ ಇದೀವಿ, ಎಲ್ಲ ಜೋಡಿಸ್ಕೊಂಡಿದ್ದೀವಿ. ಸೊ ಒಂದ್ 8 o'clock ಇಲ್ಲಿಂದ ಹೊರಡ್ಬಿಡ್ತೀವಿ. ತಿಂಡಿ ಮಾಡೋಕಂತ ಇಲ್ಲೊಂದು ಪ್ಲೇಸ್ ಇದೆ. ಸೊ ತೋಟ, ಇದು ಅಡಿಕೆ ತೋಟ. ಇಲ್ಲಿ ಇಳ್ದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಡಿಕೆ ತೋಟ, ರೋಡ್ ಸೈಡೇನೆ ಈ ತರ ಅಡಿಕೆ ತೋಟ. ಇಲ್ಲಿ ಇಳ್ದಿದ್ದೀವಿ ತಿಂಡಿ ಮಾಡೋಕೆ ಎಲ್ಲರೂ ಅಂತ. ನೋಡಿ ಅಡಿಕೆ ತೋಟ ಎಷ್ಟು ಚೆನ್ನಾಗಿದೆ, ತಂಪು, ತುಂಬಾ ತಣ್ಣಗಿದೆ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಇನ್ನ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದೀವಿ, ಇನ್ನ ಕಲ್ಸಿಲ್ಲ. ಸೊ ಕಲ್ಸಿ ಎಲ್ಲರಿಗೂ ತಿಂಡಿ ಕೊಡ್ಬೇಕು. ಈ ಸೊಪ್ಪು ತಿಂದ್ರೆ ಒಂಥರ ಹುಳಿ ಹುಳಿಯಾಗಿರುತ್ತೆ. ನಾವು ತಿಂದಿದ್ದೀವಿ ಫಸ್ಟ್ ಎಲ್ಲ, ಇನ್ನ ತಿಂಡಿ ಸ್ಟಾರ್ಟ್ ಮಾಡಿಲ್ಲ. ಅಪ್ಪ ಅಮ್ಮ ಎಲ್ಲ ಹೋಗಿದ್ದಾರೆ, ಬಂದ್ಮೇಲೆ ತಿಂಡಿಯನ್ನ ಸ್ಟಾರ್ಟ್ ಮಾಡೋದು. ಸೊ ಬಂದ್ರು, ಚಿತ್ರಾನ್ನ ಕಲಸಿ ಎಲ್ಲರಿಗೂ ಕೊಡ್ತಾ ಇದೀವಿ. ಅಂದ್ರೆ ಇಲ್ಲೆಲ್ಲ ಬಟ್ಟೆ ಎಲ್ಲ ಹಾಸ್ಕೊಂಡು ಕೂತ್ಕೊಂಡು ತಿನ್ನೋಕೆ ಆಗೋಲ್ಲ, ಯಾಕಂದ್ರೆ ಅಲ್ಲಿ ಬಂಡೆ ಮೇಲೆಲ್ಲ ಅಷ್ಟೇನು ಕ್ಲೀನ್ ಇಲ್ಲ. ಸೊ ನಿಂತೆ ತಿಂತಾ ಇದೀವಿ ತಿಂಡಿನ. ಟೈಮ್ ಇರುತ್ತೋ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ, ಇನ್ನೇನ್ ಮಾಡೋದು. ಎರಡು ಕಾರಲ್ಲಿ ಬಂದಿದ್ದೀವಿ. ಈ ಕಾರೊಂದು, ಮತ್ತೆ ಅಲ್ಲೊಂದು ನಿಂತಿದ್ದೆ ನೋಡಿ ಶಿಫ್ಟ್, ಅದ್ರಲ್ಲೊಂದು ಬಂದಿದ್ದೀವಿ. ಯಾಕಂದ್ರೆ ಒಂದ್ ಸಿಂಗಲ್ ಕಾರಲ್ಲಿ ಎಲ್ಲ ಜಾಸ್ತಿ ಜನ ಇದಾರಲ್ಲ, ಕೂತ್ಕೊಳ್ಳೋಕ್ ಆಗಲ್ಲ, ಅದಕ್ಕೆ 2 ಕಾರಲ್ಲಿ ಬಂದಿದ್ದೀವಿ. ತಿಂಡಿ ಎಲ್ಲ ಆಯ್ತು, ಇವಾಗ ಹೊರಡ್ತಾ ಇದೀವಿ. ಮುರುಗಮಲ್ಲ ಏನಂತಿದೆ ಪ್ರಾಪರ್ ಆಗಿ ಅವ್ರ ಹೆಸರು? ಮುರುಗಮಲ್ಲ ಚಿಕ್ಕಮ್ಮ, ಮುರುಗಮಲ್ಲ. ಹಾ ಹೌದು, ಚಿಂತಾಮಣಿ ಹತ್ರ ಇದೆಯಲ್ಲ, ಸೊ ಅದು. ಅಲ್ಲಿ ಶಾವ್ಗೆ ಮಾಡ್ಬೇಕಂತ ಇದ್ವಿ. ಶಾವ್ಗೆಗೆ ಮಿಲ್ಕ್ ಮೇಡ್ ಮರ್ತೋಗಿದ್ವಿ, ಅದಕ್ಕೆ ಮಿಲ್ಕ್ ಮೇಡ್ ತಗೊಂಡು ಹೋಗೋಣ ಅಂತ ನಿಲ್ಸಿದ್ವಿ ಮಾಲ್ ಹತ್ರ. ಇಲ್ಲಿ ನೋಡಿದ್ರೆ ಮಿಲ್ಕ್ ಮೇಡೇ ಇಲ್ಲ, ಅದಕ್ಕೆ ಏನಾದ್ರು ಜ್ಯೂಸ್ ಏನಾದ್ರು ತಗೊಳ್ಳೋಣ ಮಕ್ಳಿಗೆ ಕುಡಿಯೋಕೆ ಅಂತ. ಮಿಲ್ಕ್ ಮೇಡ್ ಇಲ್ಲ, ಏನ್ ಮಾಡೋದು? ನೋಡ್ತಾ ಇದೀನಿ ಬೇರೆ ಇನ್ನೇನಿದೆ, ಏನಾದ್ರು ತಿನ್ನೋದು, ಬಿಸ್ಕೆಟ್ ಏನಾದ್ರು ತಗೊಳ್ಳೋದು, ಸ್ವಲ್ಪ ಸ್ನ್ಯಾಕ್ಸ್ ಮಕ್ಕಳಿಗೆಲ್ಲ ತಿನ್ನೋಕೆ. ಚಕ್ಲಿ ಮತ್ತೆ ಇದೆಲ್ಲ ಪ್ಲಾಸ್ಟಿಕ್ ಐಟಮ್ ಇಲ್ಲೆಲ್ಲ ಇಲ್ಲ ಏನೂ. ತಿನ್ನೋಕೆ ತಗೊಳ್ಳೋಣ ಅಂತ ಬಂದಿದ್ವಿ. ಮಿಲ್ಕ್ ಮೇಡ್ ತಗೊಳ್ಳೋದು, ಸಿಹಿ ಮಾಡೋಕೆ. ಸೊ ಇಲ್ಲ, ಏನೇನಿದೆ? ಮಿಲ್ಕ್ ಮೇಡೇ ಇಲ್ಲ. ಮಾಜಾ ತಣ್ಣಗಿಲ್ಲ, ಅದಕ್ಕೆ ಫ್ರೂಟಿನೇ ತಗೊಂಡ್ ಬಿಡ್ತೀವಿ, 1-2 ಲೀಟರ್. ಇಷ್ಟು ಬಿಸಿಲಲ್ಲೂ ಟೀ ಕುಡಿತಾ ಇದ್ವಿ. ಇವಳು ಕುಡಿತಾ ಇದ್ದಾಳೆ, ನೈದಿಸ್ತಿ. ಇಷ್ಟು ಬಿಸಿಲಲ್ಲೂ ಟೀ ತೆಗೆದ್ಬಿಟ್ಟಿದ್ದಾರೆ, ಗಾಳಿ ಇಲ್ಲ ಅಂತ. ಹೋಗ್ತಾ ಇದ್ದಾಳೆ, ಏನೋ ತಕೊಂಡ್ ಬರ್ಬೇಕು ಅಂತ ಹೇಳಿ. ಇವರೆಲ್ಲ ಶರ್ಟ್ಗಳು ತೆಗ್ದಾಕ್ಬಿಟ್ಟಿದ್ದಾರೆ. ಅಮ್ಮ ಏನ್ ಗಲಾಟೆ ಮಾಡ್ತಾ ಇದಾರೆ ಗೊತ್ತಾ? ದಲ್ಕೋದೆಮ್ಮ ಸಬ್ಕು ಬೇಕಿತ್ತು. ಲಾಮ ಜಲ್ದಿ ಗ್ಲಾಸ್ ಹಾಕೋ. ಎಲ್ಲರಿಗೂ ಜ್ಯೂಸ್, ಫ್ರೂಟಿ. ಮಕ್ಕಳೆಲ್ಲ ಶರ್ಟ್ ತುಂಬಾನೇ, ಅಂದ್ರೆ ಕಾರ್ ಹೋಗ್ತಾ ಇದ್ರೆ ಅಷ್ಟು ಸೆಕೆ ಅನ್ಸಲ್ಲ, ಕಾರ್ ನಿಲ್ಸಿದ್ರೆ ತುಂಬಾನೇ ಸೆಕೆ ನೀರು ಸೋರ್ತಾ ಇದೆ, ಅಷ್ಟು ಸೆಕೆ. ನನ್ ತಂಗಿ ಸರಿಯಾಗಿ ಕ್ಯಾಮ್ರಾ ಹೋಲ್ಡ್ ಮಾಡಕ್ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ ಕಾರಲ್ಲಿ. ಚಿಂತಾಮಣಿ ಡ್ರೈವರ್ ಸಾಬ್ರೆ. ಡ್ರೈವರ್ ತಂಗಿ ಯಜಮಾನ್ರು. ಫೇಸ್ ಕಾಣಿಸ್ತಿಲ್ವಾ? ಅದ್ ಸ್ವಲ್ಪ ಹಂಗೇನೆ. ಅವ್ರ ಮಗ ನೋಡಿ ಬಟ್ಟೆ ಹಾಕೊಂಡಿಲ್ಲ. ಏನ್ ಮಾಡ್ತೀರ, ಸೆಕೆ ಜಾಸ್ತಿ. ಸೆಕೆಗೆ ಏನು ಬನಿಯಾನ್ ಮೇಲೆ ಓಡಿಸ್ತಾ ಇದಾರೆ ಕಾರನ್ನ. ಇನ್ನ ಚಿಂತಾಮಣಿ ಎಷ್ಟು ಕಿಲೋಮೀಟರ್ ಇದೆ? ಚಿಂತಾಮಣಿನ ಎಷ್ಟು ಕಿಲೋಮೀಟರ್ ಇದೆ? 50, 50, 30 ಇರ್ಬೇಕು.
ಅಷ್ಟೇ ಇವಾಗ. 60 ಕಿಲೋಮೀಟರ್ ಅಂತ ಚಿಂತಾಮಣಿ. ಪಾಯಸ ಮಾಡೋಕೆ ಮಿಲ್ಕ್ ಮೇಡ್ ಸಿಗ್ಲಿಲ್ಲ, ಎಲ್ಲರೂ ನಿಲ್ಸಿ ನೋಡ್ಬೇಕು. ಸಿಕ್ಕಿದ್ರೆ ತಗೊಂಡು ಹೋಗ್ಬೇಕು. ಸಿಗೋದೇ ಇಲ್ಲ ಅಂತಲ್ಲ, ಆದ್ರೆ ಅದೆಲ್ಲಿ ಸಿಗುತ್ತೆ ಅಂತ ನಮಗ್ ಗೊತ್ತಿಲ್ಲ ಅಷ್ಟೇ. ಎಲ್ಲೈತೆ ಯಾವ್ದು ಸಿಮೆಂಟ್ ಇಂದು ಸಿಮೆಂಟ್ ಮಿಲ್ಕ್ ಮೇಡ್ ಅಂತ ಇವ್ರಿಗೆ ತಿನ್ಸೋದು. ಸಿಮೆಂಟ್ ಮಿಲ್ಕ್ ಮೇಡ್ ಇರೋದು. ಘಾಟ್ ಸೆಕ್ಷನ್ ಇದು ನೋಡಿ. ಘಾಟ್ ಸೆಕ್ಷನ್ ಹೋಗ್ಬೇಕಂದ್ರೆ ತುಂಬಾನೇ ಭಯ ಆಗುತ್ತೆ. ಸ್ವಲ್ಪ ಇದೆ, ಇದು 4 ಕಿಲೋಮೀಟರ್ ಇರಬಹುದು ಮೇ ಬಿ ಅಷ್ಟೇ. ಊಟಿಗೆಲ್ಲ ಯಾವ ತರ ಹೋಗ್ತಾರಪ್ಪ, ಇಷ್ಟೇ ನಮ್ಗೆ ಪಾರ್ ಮಾಡಕ್ ಆಗ್ತಾ ಇಲ್ಲ. ದೇವ್ರೆ ಅಂತ ದೇವ್ರ ಧ್ಯಾನ ಮಾಡ್ಕೊಂಡು ಪಾರ್ ಮಾಡ್ತಾ ಇದೀವಿ. ಮುರುಗಮಲ್ಲ ಬಂದ್ವಿ. ಅಲ್ಲಿ ಮುರುಗಮಲ್ಲ ಹತ್ರ ಹೋಗಿದ್ವಿ, ತುಂಬಾನೇ ಜಾಸ್ತಿ ಬಿಸಿಲಿದೆ. ಸೊ ಅಲ್ಲಿ ಅಡುಗೆ ಎಲ್ಲ ಮಾಡಿ ಮಕ್ಳಿಗೆಲ್ಲ ಸುಧಾರ್ಸಕ್ ಆಗಲ್ಲ ಅಷ್ಟು ಬಿಸಿಲಲ್ಲಿ. ಅದಕ್ಕೆ ಸ್ವಲ್ಪ ಒಂದು 4 ಕಿಲೋಮೀಟರ್ ಹಿಂದೆ ಬಂದು ಇಲ್ಲೊಂದು ಮರ ಮತ್ತೆ ಈ ತರ ಇದೆ, ಶೆಡ್ ತರ ಇದೆ. ಇಲ್ಲಿ ಅಡುಗೆ ಮಾಡ್ಕೊಂಡು ಆರಾಮಾಗಿ ತಿನ್ಬಹುದು, ಮಕ್ಳಿಗೂ ಮೇಂಟೈನ್ ಮಾಡಬಹುದು ಸಾಯಂಕಾಲದವರೆಗೂ, ಸ್ವಲ್ಪ ಬಿಸಿಲು ಕಮ್ಮಿ ಆಗೋವರೆಗೂ. ಚಲ್ಬಾ ಅಡುಗೆ ಮಾಡೋಕೆ ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ಸೊ ಅದಕ್ಕೆ ಒಲೆ ಜೋಡಿಸ್ತಾ ಇದ್ದಾನೆ. ರಕೋಯ್ಸ ಬರಬ್ಬರ್ ಚಡ್ ಬರಬರ ಓ ಜರ ಡೌನ್ है देख. ಆಟ ಆಡಿಸ್ತಾ ಇದ್ದಾನೆ ನನಗೆ. हमदान बॉडी हवे इनो सेव या काजू बादाम सभी भिगने डालकर रात को रख ली. नड़न दो डजने भी शक्कर इतले निस या नड़न दो जने नूर शक्कर लेनी नूर के वैसे है, नूर की फादा नड़न भी वैसे बड़ी नड़न. ए तुम्हें लाया को छोड़ो. ए क्या को रख ले सब मजे हो तेरा जन्म उठा खोल के कोयला पिक्चर में शाहरुख खान के हरामी. ए सरियाಗಿ ತಿರ್ಗಿಸ ಬಾಯ್, ಸರಿಯಾಗಿ ಕ್ಲೀನಾಗಿ ತಿರ್ಗಿಸ, ಚೆನ್ನಾಗಿ ತಿರ್ಗಿಸ. ಕಮೆಂಟ್ಸ್ ಅಂತ डालತೀನಿ देखो. ಚಿಕನ್ ಮಟನ್ ಎಂತ ಇರಲ್ಲ. ಸರಿಯಾತ ಫೋನ್ का कवर रखती सिलिग्रास चिल्लर है क्या होता है ಚಿಕನ್. ನಮ್ಮಪ್ಪ ಹೇಳ್ತಾ ಇದಾರೆ ನಾನು ದುಡ್ಡು 1 ರೂಪಾಯಿನೂ ಹಾಕಿಲ್ವಂತೆ. ಇವಾಗ ಬೇಗ ಚೆನ್ನಾಗಿ ವ್ಯೂಸ್ ಬಂದ್ಬಿಟ್ರೆ ಇದ್ರಲ್ಲಿ ದುಡಿಯೋ ದುಡ್ಡು ಇನ್ನೊಂದ್ಸತಿ ಚಿಕನ್ ಮಾಡಿ ತಿನ್ನೋದು. ಇಲ್ಲಿ ಖುಷ್ಖಾ ನಮ್ಮ ಯಜಮಾನ್ರು. ಇಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಎಲ್ಲಿ ठहरा मैं धोचू में ಒಲೆಯಲ್ಲಿ ಅಡ್ಗೆ ಮಾಡೋಕ್ ತುಂಬಾ ಕಷ್ಟ. ಆಗ್ತಾ ಇಲ್ಲ ಹೊಗೆ ಎಲ್ಲ ಕಣ್ಗೆ ಹೋಗ್ತಾ ಇದೆ. ಅಪ್ಪ ದೇವ್ರೆ, ಫಸ್ಟ್ ಜನ ಹೆಂಗೆ ಅಡ್ಗೆ ಮಾಡ್ತಾ ಇದ್ರು ನಮ್ಗಂತೂ ಗೊತ್ತಿಲ್ಲ. ನಮ್ ಕೈ ನಿಜವಾಗ್ಲೂ ಆಗಲ್ಲ ಇದ್ರಲ್ಲಿ ಅಡ್ಗೆ ಮಾಡೋಕೆ. ಶೀರ್ ಖುರ್ಮಾ ಮಾಡಿದೀವಿ. ಶೀರ್ ಖುರ್ಮಾ ಬಿಸ್ಮಿಲ್ಲಾ. ನೋಡಿ, ಅದು ಒಲೆಯಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ. ಈ ತರ ಹಬ್ಬದಲ್ಲಿ ಮಾಡಿದ್ದೆ ಇದು. ಸೊ ಇಲ್ಲೂ ಕೂಡ ಮಾಡಿದೀವಿ. ಒಲೆಯಲ್ಲಿ ಮಾಡೋದು ತುಂಬಾ ಕಷ್ಟ. औजी खाना फिर पहले से पलटाओ जी. अब एक बार खुशखा हेलो ऊपर का पलटाओ. क्या ऐसा फुल पलटाओ, ऐसा ऐसा पलटाओ पलटाओ. हल्लो 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 छोड़ो बस. नहीं 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 बराबर है, छोड़ो जी बस. ಖುರ್ಮಾ ಫ್ರೈ ಆಗಿದೆ ನೋಡಿ. ಇಲ್ಲಿ ಖುರ್ಮಾ ಕುಕ್ಕರ್ ಅಲ್ಲಿದೆ. ಈಗ ಏನ್ ಮಾಡ್ಬೇಕು ಒಲೆಯಲ್ಲಿ ಅಂದ್ರೆ ಹಾಲು ಬಿಸಿ ಮಾಡ್ಬೇಕು. ಅಮ್ಮ ಕೂತ್ಕೊಂಡಿದ್ದಾರೆ, ಅಪ್ಪ ಕೂತ್ಕೊಂಡಿದ್ದಾರೆ. ಇವರೆಲ್ಲ ಭಟ್ರೆ ಇವತ್ತು, ಎಲ್ಲ ಭಟ್ರೆ. ಅಂದೆ ಖುಷ್ಕಾ ಖುರ್ಮಾ ಮತ್ತೆ ಶಾವಿಗೆ ಪಾಯಸ ಅದೆಲ್ಲ ಮಾಡಿದ್ದೀವಿ. ಗಂಡಸರು ಭಟ್ರೆ, ನಾವು ಭಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಈ ತರ ಊರಿನ ಹೊರಗಡೆ ಬಂದು ಪಿಕ್ನಿಕ್ಗೆ ಅಡುಗೆ ಮಾಡಿ ತಿನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಟೀ ಮಾಡ್ತಾ ಇದೀವಿ ಒಲೆ ಮೇಲೆ. ಟೀ ಮಾಡೋರು ಚುಪ್ಕೆ ಬೈ ಊನ್ ಐತ್ಯಾ
ಪಕೆಂದೆ ಇಷ್ಟು ಟೇಸ್ಟಿ ಆಗಿರುತ್ತೆ ನೋಡ್ಬೇಕು ಕುಡ್ದು ಒಲೆಯಲ್ಲಿ ರೊಟ್ಟಿ ಆರ್ಗ್ಯಾನಿಕ್ ಕಾಹೆ दूध ಶಾಂತಿ ಪಕಡು ಥರ ಸರಿ 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 ಪಕಡ್ಚು ಟೀ ಸೋಸ್ತಾ ಇದ್ದಾರೆ ಅಂದ್ರೆ ಟೀ ಫಸ್ಟ್ ಬಟ್ಟೆ ಎಲ್ಲ ಯಾವ ತರ ಬಟ್ಟೆಯಲ್ಲಿ ಇಡ್ತಾ ಇದ್ರು ಗೊತ್ತಿಲ್ಲ. ಇವಾಗ ಬಟ್ಟೆಯಲ್ಲಿ ಬಟ್ಟೆ ಇಡ್ಬೇಕಂದ್ರೆ ತುಂಬಾನೇ ಕಷ್ಟ ಆಗುತ್ತೆ, ಕೈಯೆಲ್ಲ ಉರಿಯುತ್ತೆ. ಇವಾಗೆಲ್ಲ ಚುಮ್ಟ ಯೂಸ್ ಮಾಡೋದು. ಕಾಲ ಬರ್ತಾ ಬರ್ತಾ ತುಂಬಾನೇ ನಾಜೂಕ್ ಆಗೋಯ್ತು. ನಾವು ಕೂಡ ನಾಜೂಕ್ ಅಡುಗೆ ಮಾಡ್ಬೋದು ಇಷ್ಟು ಒಲೆ ಇದ್ರೆ, ಸೌದೆ ಇದ್ರೆ. ಇವ್ರು ಗಾಡಿ ಆಡಬೇಕು ವಯಸ್ಸರಕು. ಓಕೆ, ರೂಮ್ ತಗೊಳಕ್ ಹೋಗ್ತಾ ಇದೀವಿ ಎಲ್ಲ. ಇವಾಗ ಇಲ್ಲೆಲ್ಲ ಅಂದ್ರೆ ಊಟ ಎಲ್ಲ ಅಡುಗೆ ಎಲ್ಲ ಮಾಡಿದ್ದೀವಿ, ಕ್ಲೀನ್ ಮಾಡ್ತಾ ಇದ್ದಾರೆ. ಆ ಥರನೇ ಎಲ್ಲ ಬಿಟ್ಟು ಹೋಗ್ಬಾರ್ದಲ್ವಾ, ಸೊ ಅದಕ್ಕೆ ಕ್ಲೀನ್ ಮಾಡಿ ಎಲ್ಲ ಹೋಗೋದು. ಇಲ್ಲಿಂದ ಹೋಗ್ತಾ ಇದೀವಿ. ಇಲ್ಲ ಇವಾಗ ನೈಟ್ ಆಗ್ತಾ ಇದೆ ಅಲ್ವಾ, ಸೊ ಅದಕ್ಕೆ ರೂಮ್ ಎಲ್ಲ ತಗೊಂಡ್ಬೇಕಲ್ಲ. ರಾತ್ರಿ ಇಲ್ಲೇ ಸ್ಟೇ ಆಗ್ತೀವಿ, ಸೊ ಮಲ್ಗೋಕೆ ರೂಮ್ ಎಲ್ಲ ತಗೊಳ್ಬೇಕಲ್ಲ. ಅದಕ್ಕೆ ನೋಡಬೇಕು ಎಲ್ಲಿ ಚೆನ್ನಾಗಿರೋ ರೂಮ್ ಇದೆಯೋ ಅಲ್ಲಿ ಹೋಗಿ ತಗೊಳ್ಳೋದು. ಇಲ್ಲಿ ನೋಡಿ ಮಾವಿನ ತೋಟ ಇದೆ, ತೋತಾಪುರಿ ಮಾವಿನಪ್ಪ ಇದು. ಟೀ ಕೂಡ ಮಾಡ್ಕೊಂಡು ಕುಡಿದ್ವಿ, ನೋಡಿದ್ರಲ್ಲ ಸ್ವಲ್ಪ ತುಂಬ ಟೇಸ್ಟಿಯಾಗಿತ್ತು. ಟೀ ಕೂಡ ಮಾಡ್ಕೊಂಡು ಕುಡಿದ್ವಿ. ಸೊ ಈಗ ಹೋಗ್ತಾ ಇದ್ದೀವಿ ದರ್ಗಾಕ್ಕೆ. ಅಮ್ಮ ಅಪ್ಪ ಅವರೆಲ್ಲ ಹೋಗ್ತಾರೆ, ನಾವು ಒಳಗಡೆ ಎಲ್ಲ ಹೋಗೋಲ್ಲ. ಸೊ ಹೊರಗಡೆಯಿಂದನೇ ಏನಿದ್ರು, ನಾವು ಒಳಗಡೆ ಹೋಗಿ ನಮಗೆ ರೂಢಿ ಇಲ್ಲ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು, ನೋಡಬೇಕು ಯಾವ ಥರ ಇದೆ ಅಂತ. ಹೋಗಿದ್ವಿ, ಅಲ್ಲಿ ತುಂಬ ಬಿಸಿಲಿತ್ತು, ಜನ ಜಾಸ್ತಿ ಇದ್ರು, ನಮ್ಗೆ ಯಾಕೋ ಇರೋಕ್ಕಾಗಲಿಲ್ಲ. ಅದಕ್ಕೆ ಸ್ವಲ್ಪ ದೂರ ಬಂದು ಸಿಂಗಲ್ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಈಗ ಹೋಗಬೇಕು, ಅಂದರೆ ಬಿಸಿಲೇನಿಲ್ವಲ್ಲ, ಸಾಯಂಕಾಲ ಆಗ್ತಾ ಬಂತು, ಅದಕ್ಕೆ ಹೋಗಿ ನೋಡೋದು. ದುಡ್ಡು ಹಾಕೋಕ್ಕೆ ಅವ್ರ ಆಂಟಿ ಕಳಿಸ್ತಾ ಇದ್ದಾರೆ. छोटे अम्मे येलो ಎಷ್ಟು ಚೆನ್ನಾಗಿದೆ. ಯೂಸ್ ಕರ್ನೆ ಅಡುಗೆ ಮಾಡಿದ್ರೆ ಏನಾಗಲ್ವಾ, ಹೊಡಿಯಲ್ವಾ? ಏನಕ್ಕ ಹಿಂಗಂತೀರಾ? ಇಲ್ಲಮ್ಮ, ಮಾಡಿ ಏನು ಸ್ಲೋ ಇಡ್ಬೇಕು ಫಸ್ಟ್ ಟೈಮ್. ಜೋಡಿದು 300 ರೂಪಾಯಿ. ಓ ನೀವು ಜಾಸ್ತಿ ಹೇಳ್ತೀರಪ್ಪ. ಒಂದು ಡಬಲ್ ಹೇಳ್ತೀರಾ? ಇಲ್ಲ ಇದು ಓದಕ್ಕೆ ಇದಕ್ಕೆ ತೆಚ್ಚೆ ಆಯ್ತಾ ನಾವು ಬಚ್ಚಾಗ ना पकड़ रही नहीं मेरी. अच्छा अच्छा ಇವಾಗ ಬಂದು ಆಮೇಲೆ ಇದೆಲ್ಲ ತಗೊಂಡು ಹೋಗ್ತೀವಿ. ಎಷ್ಟು ಚೆನ್ನಾಗಿದೆ. ಇವಾಗ ನೋಡ್ಕೊಂಡು ಹೋಗ್ತಾ ಇದೀವಿ, ಯಾವ್ದ್ಯಾವ್ದು ಬೇಕು ಅಂತ ಎತ್ತಿಟ್ಟು ಹೋಗ್ತಾ ಇದೀವಿ. ಯಾಕಂದ್ರೆ ನೈಟ್ ಹೊತ್ತು ಯಾವ್ದಾದ್ರು ಡ್ಯಾಮೇಜ್ ಇದ್ರೆ ಗೊತ್ತಾಗಲ್ಲ ಯಾವ್ದು ಡ್ಯಾಮೇಜ್ ಆಗಿದೆ ಅಂತ. ಮಾರ್ನಿಂಗ್ ಬಂದು ನೋಡ್ಕೊಂಡು ರೇಟ್ ಫಿಕ್ಸ್ ಮಾಡಿ ತಗೊಂಡು ಹೋಗೋದು. ರಾತ್ರಿ ತಣ್ಣಗಿರುತ್ತಲ್ವಾ, ಅದಕ್ಕೆ ಯಾವ್ದು ಬೇಕು ಅಂತ ಆರಿಸ್ಕೊಳ್ಬಹುದು. ನಾಳೆ ಮತ್ತೆ ಆರಿಸ್ಕೊಳ್ಳೋಕ್ಕಾಗಲ್ಲ, ಬೇಸಿಗೆ ಅಂದ್ರೆ ಬಿಸಿಲಲ್ಲಿ ಜಾಸ್ತಿ. ಸೊ ನೋಡಿ ಇಟ್ಬಿಟ್ಟು ಹೋಗ್ತೇವೆ. ಇವಾಗ ದರ್ಗಾಗ್ ಹೋಗ್ತೇವೆ. ನಾಳೆ ವಿಡಿಯೋ ಅಲ್ಲಿ ಡೀಟೇಲಿಂಗ್ ತೋರಿಸ್ತೇನೆ ಏನೇನಿದೆ ಈ ಅಂಗಡಿನಲ್ಲಿ, ಮತ್ತೆ ಎಷ್ಟು ರೇಟ್ಗೆ ನಮಗೆ ಹಾಕೊಟ್ರು ಅಂತ ಹೇಳ. ನಾಳೆ ವಿಡಿಯೋ ಅಲ್ಲಿ ಕ್ಲೀನಾಗಿ ವಿಡಿಯೋ ಶೂಟ್ ಮಾಡಿ ನಾಳೆ ತೋರಿಸ್ತೇನೆ. ದರ್ಗಾಗ್ ಬಂದಿದ್ದೀವಿ, ಎಲ್ಲ ಆವಾಗಲೇ ಜಾಗ ಹಿಡಿದು ಮಲಿಕೊಂಡಿದ್ದಾರೆ. ಆವಾಗಲೇ 9 o'clock ಆಗಿದೆನೋ ಮೇ ಬಿ. ನಾವು ಹೋಟೆಲಿ ರೂಮ್ ತಗೊಂಡು ಅಲ್ಲೆಲ್ಲ ಅಂದರೆ ಬೆಡ್ಶೀಟ್ ಎಲ್ಲ ಸಾಮಾನೆಲ್ಲ ಅಲ್ಲಿ ಇಟ್ಟುಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಅಪ್ಪ ಅಮ್ಮ ಒಳಗಡೆ ಹೋಗ್ತಾರೆ. ನೋಡಿ ಒಳಗಡೆ ಹೋಗ್ತಾ ಇದೀವಿ. ಅಂದರೆ ಇದು ಫುಲ್ ಒಳಗಡೆ ಅಲ್ಲ, ಇಲ್ಲೆಲ್ಲ ಇನ್ನೂ ಜನ ಮಲಿಕೊಂಡೇ ಇರ್ತಾರೆ. ಅದು ದರ್ಗಾ ಇರೋದು ಇನ್ನು ಒಳಗಡೆ, ಇನ್ನೊಂದು ಒಂಥರ ಜಾಲ್ರಿ ಥರ ಹಾಕಿದರೆ ಅದರ ಒಳಗಡೆ ಇರೋದು. ನಾವು ಅದರ ಒಳಗಡೆ ಹೋಗೋಲ್ಲ. ನೋಡ್ತೀನಿ, ಆ ವಿಡಿಯೋ ಶೂಟ್ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡ್ತಾನೆ. ಆಗುತ್ತೋ ಅಥವಾ ಇಲ್ವೋ ಗೊತ್ತಿಲ್ಲ. ನೋಡಿ ಇದ್ರ ಒಳಗಡೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್, ಇದರ ಒಳಗಡೆ ದರ್ಗಾ ಇರೋದು. ಅಪ್ಪ ಅಮ್ಮ ಇಬ್ಬರು ಹೋಗ್ತಾರೆ, ನಾವು ಹೋಗೋಲ್ಲ. ಎಷ್ಟೊಂದು ಜನ ಇದ್ದಾರೆ ಗೊತ್ತಾ, ತುಂಬ ಜಾಸ್ತಿ ಜನ ಇದ್ದಾರೆ. ನೋಡಿ ಇನ್ನು ಯಾವುದು ಅಂದರೆ ಜಾತ್ರೆ ಏನೂ ಇಲ್ಲ, ಉರುಸೇನಿಲ್ಲ. ಇವಾಗಲೇ ಇಷ್ಟು ಜನ ಇದ್ದಾರೆ. ಉರುಸಿದ್ರೆ ಇನ್ನು ಕಾಲೇ ಇಡೋಕ್ಕಾಗಲ್ವೇನೋ ಅಂದ್ಕೊಳ್ತೇನೆ. ನಮ್ಮ ತಮ್ಮನ ಹೆಂಡತಿ ನೋಡಿ, ಅಮ್ಮ ಮತ್ತು ಪಾಪು ಹೋಗ್ತಾ ಇದೆ ಒಳಗಡೆ. ನಾವು ನೋಡೋಣ ಸರೌಂಡಿಂಗ್ ಕವರ್ ಆದರೆ ಮಾಡೋದು. ಅಂದರೆ ಒಂದು ಬಾಗಿಲು ಮುಚ್ಚಿಬಿಟ್ಟಿದ್ದಾರಂತೆ, ಆ ಸೈಡ್ ಹೋಗೋಕ್ಕಾಗ್ತಾ ಇಲ್ಲ. ಇಲ್ಲೇನಿದೆ, ಇದು ಒಂಥರ ದೊಡ್ಡದಾಗಿ ಹಾಲ್ ಇದೆ, ಇದು ಒಳಗಡೆಯಿಂದ ಬರೋದು. ನಮ್ಮ ಯಜಮಾನರು ಕೂಡ ಹೋಗಿದ್ರು, ಬಂದು ನಿಂತ್ಕೊಂಡಿದ್ದಾರೆ. ನನ್ನ ತಮ್ಮ ಇನ್ನೂ ಬಂದಿಲ್ಲ.
ಹಮ್ದಾನ್ ಹಮ್ದಾನ್ ಮುಬ್ಬು ಮುಬ್ಬು ಹಮ್ದಾನ್ ಇನ್ನೊಕ್ಕ ಹಂಗೆ ಹಬ್ಬ ಆದಾಗಿಂದ ವ್ಲಾಗ್ ಹಾಕೋಕ್ಕಾಗಲಿಲ್ಲ. ಯಾಕೋ ಅಂದರೆ ನೆಂಟರೆಲ್ಲ ಬಂದಿದ್ರು, ಸೊ ಟೈಮ್ ಇರಲಿಲ್ಲ, ವಿಡಿಯೋ ಶೂಟ್ ಮಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ, ಅದಕ್ಕೆ ಹಾಕೋಕ್ಕಾಗಲಿಲ್ಲ. ಈಗ ದಿನ ದಿನ ಹಾಕೋಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಹೊರಗಡೆ ಹೋಗ್ತಾ ಇದ್ದೀನಿ, ನೀವು ಎತ್ಕೊಂಡು ನಿಂತಿದ್ದೇನೆ. ಹೊರಗಡೆ ಹೋಗ್ತಾ ಇದ್ದೀವಿ ದರ್ಗಾಯಿಂದ ಹೊರಗಡೆ, ಅಂದರೆ ಒಳಗಡೆ ಹೋಗಿರಲಿಲ್ಲ, ಫುಲ್ ನೋಡಿದ್ರಿ ಅಲ್ವಾ. ಸೊ ಇದೇ ಸರೌಂಡಿಂಗಲ್ಲಿದ್ದೆ. ಅಪ್ಪ ಎಲ್ಲ ಹೊರಗಡೆ ಇದ್ದಾರೆ, ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ನೂ ಊಟ ಆಗಿಲ್ಲ, ಊಟ ಈಗ ಮಾಡಬೇಕು. ಇದೆಲ್ಲ ಹೊರಗಡೆ, ಫುಲ್ ಹೊರಗಡೆಯ ಏರಿಯಾ ಇದು. ಹಾಲು ತಗೊಂಡು ಸ್ವಲ್ಪ ತುಂಬ ದೂರ ಹಾಲು ತಗೊಂಡು ಬಂದು ಪಾಪು ಮಲಿಕೊಳ್ತಾ ಇದ್ದಾನೆ. ಹೋಗ್ತಾ ಇದ್ದೀವಿ, ರೂಮ್ ತಗೊಂಡಿದ್ದೀವಲ್ಲ ಹೋಟೆಲಲ್ಲಿ ಮಲಿಕೊಳ್ತೀವಿ. ತುಂಬ ಸಾಕಾಗ್ಬಿಟ್ಟಿದೆ ಇವತ್ತು. ಹೋಟೆಲ್ ಒಳಗಡೆ ಹೋಗ್ತಾ ಇದ್ದೀವಿ, ಸಿಕ್ತು ಈಗ. ಅಂದರೆ ತುಂಬ ದೂರ ಇದೆ ಹಾಲು ತಗೊಳ್ಳೋಕ್ಕೆ ಮತ್ತು ಹೋಟೆಲ್. ಮೇ ಬಿ 1/2 ಕಿಲೋಮೀಟರ್, ಅರ್ಧ ಕಿಲೋಮೀಟರ್ ಇದೆ ಇದೇ ಹೋಟೆಲ್. ಕ್ಲೀನಾಗಿ ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ. ಯಾವಾಗ ಮಲಿಕೊಂಡ್ಬಿಡ್ತೀನೋ ಅದಷ್ಟು ಸಾಕಾಗಿದೆ. ರೂಮ್ಗೆ ಹೋಗ್ತಾ ಇದ್ದೀನಿ, ಆ ರೂಮಲ್ಲೂ ಇವಾಗ ಎಲ್ಲಿ ಮಲಿಕೊಳ್ತಾರೆ 12 ಗಂಟೆವರೆಗೂ ಬರೀ ಮಾತೇ ಆಗುತ್ತೆ ಅವ್ರದ್ದು. ಮಲಗೋಕೆ ಅನ್ಸ್ತಾನೆ ಆಗಲ್ಲ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆಯ ವ್ಲಾಗಲ್ಲಿ, ಹೊಸ ವ್ಲಾಗಲ್ಲಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಳಿಗ್ಗೆ ವಿಡಿಯೋ ನೋಡ್ತಾ ಇದ್ರೆ ಶುಭ ದಿನ, ರಾತ್ರಿ ವಿಡಿಯೋ ನೋಡ್ತಾ ಇದ್ರೆ ಶುಭ ರಾತ್ರಿ. ಸಿಗೋಣ.